ಎಚ್ಡಿಕೆ ರಾಜಕೀಯ ಗಿಮಿಕ್ ಮಾಡುತ್ತಿದ್ದಾರೆ. ಖರ್ಗೆ ಸರ್ಕಾರದ ನೀತಿ ಯೋಜನೆಗಳನ್ನು ಬೀದಿಯಲ್ಲಿ ನಿಂತುಕೊಂಡು ಮಾತನಾಡಬಾರದು ಎಂದು ಒಬ್ಬ ಮಾಜಿ ಸಿಎಂ ಆಗಿ ಹಾಲಿ ಕೇಂದ್ರ ಸಚಿವರಾಗಿ ಎಚ್ಡಿ ಕುಮಾರಸ್ವಾಮಿಯವರಿಗೆ ತಿಳಿದಿಲ್ಲವೇ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿ, ನಾನು ಖಾಲಿ ಕೂತಿದ್ದೇನೆ, ಸಿಎಂ ಡಿಕೆಶಿ ಮಾತುಕತೆಗೆ ಯಾವಾಗ ಕರೆಯುತ್ತಾರೋ ಆಗ ಬರುತ್ತೇನೆ ಎಂದು ಎಚ್ಡಿಕೆ ಹೇಳಿದ್ದರು. ನಂತರ ವಿಧಾನಸೌಧಕ್ಕೆ ಬರಲು ಆಗುವುದಿಲ್ಲ, ನೀವೇ ರಾಮನಗರಕ್ಕೆ ಬನ್ನಿ ಎಂದರು. ಇದು ಸರಿನಾ ಎಂದು ಪ್ರಶ್ನಿಸಿದ್ದಾರೆ. ಒಬ್ಬರು ಮಾಜಿ ಮುಖ್ಯಮಂತ್ರಿ, ಹಾಲಿ ಕೇಂದ್ರ ಸಚಿವರು, ನೀತಿಗಳಾಗಲಿ ಯೋಜನೆಗಳಾಗಲಿ ಬೀದಿನಲ್ಲಿ ಮಾತಾಡೋದ? ಅವ್ರೇನು ಹೇಳಿದ್ರು ಮೊದಲು? ನಾನು ಖಾಲಿನೇ ಕೂತಿದ್ದೀನಪ್ಪ, ಮಾನ್ಯ ಮುಖ್ಯಮಂತ್ರಿಗಳು ಬ್ಯುಸಿ ಇದ್ದಾರೆ, ಅವ್ರು ಯಾವಾಗ ಕರೀತಾರೆ ನಾನು ಬರ್ತೀನಿ ಅಂತ ಹೇಳಿದ್ದು. ಯಾರು ಹೇಳಿದ್ದು? ಅವರು ಆಹ್ವಾನ ಮಾಡಿದರು. ಗೌರವಯುತವಾಗಿ ವಿಧಾನಸೌಧಕ್ಕೆ ಬನ್ನಿ, ನಿಮ್ಮ ಜೊತೆ 5 ಜನ ಕರ್ಕೊಂಡು ಬನ್ನಿ, ನಿಮ್ಮದೇನೇ ಸವಾಲುಗಳಿರ್ಬೋದು, ಏನೇ ಸಲಹೆಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾಗಿ ಮಾಡೋಣ ಎಲ್ಲರೂ ಸೇರಿ ಅಂತ. ಅವರು ಇಲ್ಲ, ನಾನು ಬರಲಿಕ್ಕಾಗಲ್ಲ, ನೀವೇ ಬನ್ನಿ ಅಂತ ಹೇಳಿದ್ರು. ಡೇಟು ಚೇಂಜ್ ಮಾಡಿದ್ರು, ವೆನ್ಯೂನು ಚೇಂಜ್ ಮಾಡಿದ್ರು. ಇದು ಸರಿನಾ ಹೇಳಿ? ಬೀದಿನಲ್ಲಿ ಇವತ್ತು ಯೋಜನೆಗಳು, ನೀತಿಗಳು, ಸಮಸ್ಯೆಗಳು ಪರಿಹಾರ ಆಗ್ತದ? ಸಮಸ್ಯೆಗಳನ್ನು ಆಹ್ವಾನಿಸಬೇಕು ಅಂದರೆ ಬನ್ನಿ, ಚರ್ಚೆ ಮಾಡಲಿಕ್ಕೆ ರೆಡಿ ಇದ್ದಾರಲ್ಲ. ಆದರೆ ಇವರು ಮುಖ್ಯಮಂತ್ರಿಗಳಿದ್ರಲ್ಲ, ಇವ್ರು ಮುಖ್ಯಮಂತ್ರಿಗಳಿದ ಎಷ್ಟು ಸರಿ ಹಿಂಗೆ ಬೀದಿನಲ್ಲಿ ಹೋಗಿ ಚರ್ಚೆ ಮಾಡಿದ್ದಾರೆ? ವಿರೋಧ ಪಕ್ಷದವ್ರ ಜೊತೆ ಮಾಡಿದಾರಾ? ಇವಾಗ ಯಾಕೆ? ಇದು ಇಟ್ಸ್ ಎ ಪೊಲಿಟಿಕಲ್ ಸ್ಟಂಟ್. ಅವರ ಹಿರಿತನಕ್ಕೆ, ಅವರ ನಿಭಾಯಿಸಿರುವಂಥ ಜವಾಬ್ದಾರಿಗೆ ಅಥವಾ ಇವಾಗಿರುವಂಥ ಜವಾಬ್ದಾರಿಗೆ, ಸ್ಥಾನಮಾನದಲ್ಲಿ ಇದು ಶೋಭೆ ತರುವಂಥ ರೀತಿಯಾಗಿ ನಡ್ಕೊಂತಲ್ಲ. ಸರ್, ಎಷ್ಟೋ ಈಗ ಈ ರೈತರ ಸಮಸ್ಯೆ ಇರ್ಬೋದು, ಕಾರ್ಮಿಕರ ಸಮಸ್ಯೆ ಇರ್ಬೋದು, ಮಹಿಳೆಯರ ಸಮಸ್ಯೆ ಇರ್ಬೋದು, ಯುವಕರ ಸಮಸ್ಯೆ ಇರ್ಬೋದು, ಯಾವತ್ತಾನ ನೀವು ಬೀದಿನಲ್ಲಿ ಚರ್ಚೆ ಮಾಡಿದಾರಾ? ಯಾರನ್ನ ಮಾಡಿದಾರಾ? ಎಸ್, ಒಂದು ಯಾರಾದರೂ ಮಂತ್ರಿಗಳು ಹೋಗ್ತಾರೆ, ತಿಳ್ಕೊಂಡು ಬರ್ತಾರೆ, ಸಂಬಂಧಪಟ್ಟಂಥ ಇಲಾಖೆದವ್ರು ತಿಳ್ಕೊಂಡು ಬರ್ತಾರೆ, ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತಾರೆ. ಇದು ವಿಚಿತ್ರ ಪ್ರವೃತ್ತಿ ಬೆಳೆಸ್ತಾ ಇದ್ದಾರಲ್ಲ ಇವರು. ಫಸ್ಟ್ ಆಫ್ ಆಲು, ನೀವು ಬ್ಯುಸಿ ಇದ್ದೀರಾ, ನೀವು ಕರೆದಿದ್ದ ಡೇಟಿಗೆ ಬರ್ತೀವಿ ಅಂತ ಹೇಳ್ತಾರೆ. ಕರೆದ್ರೆ ಇಲ್ಲ, ನನಗೆ ಈ ಡೇಟ್ ಆಗಲ್ಲ, ಬೇರೆ ಡೇಟ್ ಕೊಡ್ತೀನಿ, ಇವ್ರ ಸಮ್ಮುಖದಲ್ಲೇ ಆಗಬೇಕು, ಅವ್ರ ಸಮ್ಮುಖದಲ್ಲೇ ಆಗಬೇಕು ಅಂದರೆ ಏನಿದು? ಈಸ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಯು ಆರ್ ದ ಯೂನಿಯನ್ ಮಿನಿಸ್ಟರ್ ಆಫ್ ಇಂಡಿಯಾ. ಯಾಕೆ ಹೀಗೆ ವರ್ತನೆ ಮಾಡ್ತಾ ಇದ್ದಾರೆ?